ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ನ್ಯೂಮರಾಲಜಿ ಕುರಿತು ನೋಡೋಣ. ಅದು ಅಚ್ಚ ಕನ್ನಡದಲ್ಲಿಯೇ ಸಂಖ್ಯಾಶಾಸ್ತ್ರದ ಕುರಿತು ಈ 4-5 ಎಪಿಸೋಡ್ಗಳಲ್ಲಿ ತಿಳಿಯೋಣ. ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ತಿಳಿಸುವ ಪ್ರಯತ್ನ ಪಡುವೆ. ಸಂಖ್ಯಾಶಾಸ್ತ್ರ. ಆ ಸಂಖ್ಯಾಶಾಸ್ತ್ರ ಎಂದರೇನು? ಈ ಸಂಖ್ಯಾಶಾಸ್ತ್ರವು ಸಂಖ್ಯೆಗಳ ಮೇಲೆ ಆಧಾರವಾಗಿ ಆ ವ್ಯಕ್ತಿಯ ಜೀವನ, ಆರೋಗ್ಯ, ಆದಾಯ, ಆಯಕಷ್ಟ, ಸುಖ, ವೃತ್ತಿ ಮೊದಲಾದ ವಿಷಯಗಳ ಕುರಿತು ಹೇಳುವುದಕ್ಕೆ ಉಪಯೋಗಿಸುವ ಸಂಖ್ಯೆಗಳನ್ನು ಕುರಿತು ಹೇಳುವ ಶಾಸ್ತ್ರವೇ ಈ ಸಂಖ್ಯಾಶಾಸ್ತ್ರ. ಸಂಖ್ಯೆಗಳು ಒಟ್ಟು ಮೊತ್ತ 1, 2, 3, 4, 5, 6, 7, 8, 9. ಆದರೆ ಈ ಸಂಖ್ಯಾಶಾಸ್ತ್ರ ನಮಗೆ ಮೊದಲು ಬೇಕಾಗಿರುವುದು ಹುಟ್ಟಿದ ದಿನಾಂಕ. ಸ್ತ್ರೀಯರಾದರೂ ಪುರುಷರಾದರೂ ಅವರು ಹುಟ್ಟಿದ ದಿನವನ್ನು ಕುರಿತು, ಅವರ ಇಷ್ಟ ಸಂಖ್ಯೆ, ಅವರ ಸಂಖ್ಯೆಗೆ ಅಧಿಪತಿ ಗ್ರಹ ಯಾರು ಅನ್ನುವ ವಿಷಯ ಮೊದಲು ತಿಳಿದುಕೊಳ್ಳಬೇಕು. ಆನಂತರ ಆ ಗ್ರಹ ಬಲ ಹೇಗೆ ಇದೆ, ಎಂತಹ ಲಾಭ ಇದೆ, ಹೇಗೆ ಅಭಿವೃದ್ಧಿ, ಅದರ ರಹಸ್ಯ ಕುರಿತು ತಿಳಿದುಕೊಳ್ಳಬಹುದು. ಸಂಖ್ಯೆ ಹಾಗೂ ಸಂಖ್ಯೆಗೆ ಅಧಿಪತಿಗಳನ್ನು ನೋಡೋಣ. 1ನೇ ಸಂಖ್ಯೆ ಅಧಿಪತಿ ಸೂರ್ಯ, 2ನೇ ಸಂಖ್ಯೆಗೆ ಅಧಿಪತಿ ಚಂದ್ರ, 3ನೇ ಸಂಖ್ಯೆಗೆ ಅಧಿಪತಿ ಗುರು, 4ನೇ ಸಂಖ್ಯೆಗೆ ಅಧಿಪತಿ ರಾಹು, 5ನೇ ಸಂಖ್ಯೆಗೆ ಅಧಿಪತಿ ಬುಧ, 6ನೇ ಸಂಖ್ಯೆಗೆ ಅಧಿಪತಿ ಶುಕ್ರ, 7ನೇ ಸಂಖ್ಯೆಗೆ ಅಧಿಪತಿ ಕೇತು, 8ನೇ ಸಂಖ್ಯೆಗೆ ಅಧಿಪತಿ ಶನಿ, 9ನೇ ಸಂಖ್ಯೆಗೆ ಅಧಿಪತಿ ಕುಜ ಅಂದರೆ ಮಂಗಳ. ಇಲ್ಲಿಯವರೆಗೂ ನಾವು ಸಂಖ್ಯೆ ಹಾಗೂ ಆ ಸಂಖ್ಯೆಗೆ ಅಧಿಪತಿಗಳ ಕುರಿತು ನೋಡಿದೆವು. ಇನ್ನು ಮುಂದೆ ಹುಟ್ಟಿದ ದಿನಾಂಕ ಕುರಿತು, ಅವರಿಗೆ ಯುಕ್ತ ಸಂಖ್ಯೆ ಯಾವುದೆಂದು ತಿಳಿಯೋಣ. ಸ್ತ್ರೀಯರಿಗಾದರೂ ಪುರುಷರಿಗಾದರೂ ಹುಟ್ಟಿದ ದಿನದ ಕುರಿತು ಅವರಿಗೆ ಯುಕ್ತ ಸಂಖ್ಯೆ ಈ ಕೆಳಗೆ ಇರುತ್ತದೆ. ಹುಟ್ಟಿದ ದಿನ ಅವರಿಗೆ ಯುಕ್ತ ಸಂಖ್ಯೆ. ಉದಾಹರಣೆಗೆ 10, 19, 28 ತಾರೀಕಿನಲ್ಲಿ ಹುಟ್ಟಿದವರ ಸಂಖ್ಯೆ 1. ಅದು ಹೇಗೆಂಬುದನ್ನು ಈ ಡಿಸ್ಪ್ಲೇಯಲ್ಲಿ ನೀವು ನೋಡಿ ನಿಮ್ಮ ಹುಟ್ಟಿದ ದಿನಾಂಕವನ್ನು ನೀವೂ ಸಹ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಯುಕ್ತ ಸಂಖ್ಯೆ ಯಾವುದೆಂದು ತಿಳಿದುಕೊಳ್ಳಿ. ಇಲ್ಲದಿದ್ದರೆ ನಾನೇ ಹೇಳುವೆ. 10, 19, 28 ತಾರೀಕಿನಲ್ಲಿ ಹುಟ್ಟಿದವರಿಗೆ ಸಂಖ್ಯೆ 1. 11, 20, 29 ತಾರೀಕಿನಲ್ಲಿ ಹುಟ್ಟಿದವರಿಗೆ 2 ಯುಕ್ತ ಸಂಖ್ಯೆ. ಅದೇ ರೀತಿ 12, 21, 30ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 3. 13, 22, 31ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 4. 14, 23 ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 5. 15, 24 ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 6. 16, 25 ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 7. 17, 26 ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 8. 18, 27 ತಾರೀಕಿನಲ್ಲಿ ಹುಟ್ಟಿದವರಿಗೆ ಯುಕ್ತ ಸಂಖ್ಯೆ 9. ಅದೇ ರೀತಿ ವಿಶೇಷ ಸೂಚನೆ ಏನೆಂದರೆ, ನೀವು ಹುಟ್ಟಿದ ತಾರೀಕಿನ ಏಕ ಸಂಖ್ಯೆ ಬರುವ ತನಕ ಕೂಡಿದಾಗ ಬರುವ ಸಂಖ್ಯೆಯನ್ನು ಆ ವ್ಯಕ್ತಿಯ ಯುಕ್ತ ಸಂಖ್ಯೆ ಎಂದು ಕರೆಯುತ್ತಾರೆ. ಅದೇ ರೀತಿ ಲಕ್ಕಿ ನಂಬರ್ ಹುಟ್ಟಿದ ದಿನ ಪ್ಲಸ್
ಹುಟ್ಟಿದ ತಿಂಗಳ ಪ್ಲಸ್ ಹುಟ್ಟಿದ ಸಂವತ್ಸರ ಪೂರ್ತಿಯಾಗಿ ಕೂಡಿದರೆ ಬರುವ ಮೂಲ ಸಂಖ್ಯೆಯನ್ನು ಲಕ್ಕಿ ನಂಬರ್ ಅನ್ನುತ್ತಾರೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹುಟ್ಟಿದ ದಿನ ಹಾಗೂ ಜಾತಕವನ್ನು ನೋಡೋಣ.